Dear students, today we are going to discuss about the WTO. WTO ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಇದು ನಿಮಗೆ ಗೊತ್ತಿರೋದು. ಏನು ನಿಮಗೆ 4 ಮಾರ್ಕ್ಸ್ ಕೇಳ್ತಾರೆ. ರೈಟ್ ಎ ನೋಟ್ ಆನ್ WTO. WTO ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಹೇಳ್ತಾರೆ. ಅವಾಗ ನಾವು WTO ಯಾವಾಗ ಅಸ್ತಿತ್ವಕ್ಕೆ ಬಂತು, WTO ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, WTO ಪ್ರೆಸೆಂಟ್ ಹೆಡ್ ಯಾರು, how many member countries are there at present, what is the main aim of WTO, what are the functions of WTO ಅಂತಕ್ಕಂಥದ್ದನ್ನ ತಿಳ್ಕೋಬೇಕು. WTO is the successor of the GATT. WTO is the successor of GATT. After finding the defects in the GATT, GATT means General Agreement on Tariffs and Trade ಅಂತ. GATT ಅಂದ್ರೆ General Agreements on Tariffs and Trade. G ಅಂದ್ರೆ General, A ಅಂದ್ರೆ Agreement, T ಅಂದ್ರೆ Tariffs and Trade. ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ಸ್ ಅಂಡ್ ಟ್ರೇಡ್ ಅಲ್ಲಿ ಇರತಕ್ಕಂತ ನ್ಯೂನತೆಗಳನ್ನ ಸರಿಪಡಿಸಲು ಇದಕ್ಕೆ ಪರ್ಯಾಯವಾಗಿ ಒಂದು ಮಲ್ಟಿಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಇರ್ತಾರೆ, ಅದೇ WTO. ಇದು 1948 ಅಲ್ಲಿ ಬರ್ತದೆ. ಯಾವುದು? ಗ್ಯಾಟ್. ಇದರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳು, ಇದು ಲಿಮಿಟೆಡ್ ಸ್ಕೋಪ್ ಇರ್ತದೆ. ಇದಕ್ಕೆ ಪರ್ಯಾಯವಾಗಿ WTO ಅನ್ನು ಮಾಡ್ತಾರೆ. ಅದರಿಂದ WTO is the successor of the GATT ಅಂತ ಹೇಳ್ಬೋದು. GATT ನ ಪ್ರತಿಫಲವೇ WTO. WTO was come into existence in 1st January 1995 as a successor of GATT. Its headquarters is located in Geneva at Switzerland. ಇದರ ಹೆಡ್ಕ್ವಾರ್ಟರ್ಸ್ ಎಲ್ಲಿದೆ? ಜಿನೀವಾ, ಸ್ವಿಟ್ಜರ್ಲ್ಯಾಂಡ್ ಜಿನೀವಾದಲ್ಲಿದೆ. At present it has 164 member countries. India is also one of the founder member country of the WTO. At present Robert Azevedo was the head of the WTO. WTO ನ ಮುಖ್ಯಸ್ಥರು ಅಂದ್ರೆ ರಾಬರ್ಟ್ ಅಜ್ವಿಡೋ ಎಂತಕ್ಕಂಥವರು ಹೆಡ್ ಆಗಿರ್ತಾರೆ. ಯಾವುದಕ್ಕೆ? WTO ಗೆ. What is the main aim of WTO ಅಂದ್ರೆ to prepare a policy, to make a policy of free flow of trade among the member countries ಅಂತ. ಸದಸ್ಯ ರಾಷ್ಟ್ರಗಳ ಮಧ್ಯೆ ವ್ಯಾಪಾರ ಸ್ಮೂತ್ ಆಗಿ ಮುಕ್ತವಾಗಿ ನಡೆಯುವುದಕ್ಕೆ ನೀತಿಗಳನ್ನು ರೂಪಿಸುವುದೇ ಇದರ ಮುಖ್ಯ ಉದ್ದೇಶ. ಯಾರದು? WTO. ಫಂಕ್ಷನ್ಸ್ ಆಫ್ WTO ನ ಕಾರ್ಯಗಳು: ಟು ಇಂಪ್ಲಿಮೆಂಟ್ multilateral trade agreements, to implement, administrate multilateral trade agreements among the member countries. ಸದಸ್ಯ ರಾಷ್ಟ್ರಗಳ ಮಧ್ಯೆ ಬಹುಪಕ್ಷೀಯ ವ್ಯಾಪಾರ ಒಪ್ಪಂದಗಳನ್ನು ಜಾರಿಗೆ ತರುವುದು ಒಂದನೇ ಕಾರ್ಯ. To act as a multilateral trade negotiations, to ಫಾರಂ ಎ ಅಥವಾ ಟು ಪ್ರಿಪೇರ್ ಎ ಫಾರಂ ಫಾರ್ ಮಲ್ಟಿಲ್ಯಾಟರಲ್ ಟ್ರೇಡ್ ನೆಗೋಷಿಯೇಷನ್ಸ್. ಟು ಆಕ್ಟ್ ಆಸ್ ಎ ಮಲ್ಟಿಲ್ಯಾಟರಲ್ ಟ್ರೇಡ್ ನೆಗೋಷಿಯೇಷನ್ಸ್ ಅಂದ್ರೆ ಬಹುಪಕ್ಷೀಯ ವ್ಯಾಪಾರ ಸಂಬಂಧಗಳನ್ನ ಸಾಲ್ವ್ ಮಾಡ್ತಕ್ಕಂಥ, ಕೊರತೆಗಳನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ಏಜೆಂಟ್ ಆಗಿ ಕೆಲಸ ಮಾಡಿ. ಟು ಆಕ್ಟ್ ಆಸ್ ಎ ಏಜೆಂಟ್ ಫಾರ್ ಮಲ್ಟಿಲ್ಯಾಟರಲ್ ಟ್ರೇಡ್ ನೆಗೋಷಿಯೇಷನ್ಸ್ ಅಂತ ಹೇಳ್ಬೋದು. To act as a agent for multilateral trade negotiations. Next, to help the developing countries
to achieve good share in the international trade, to help the developing countries to achieve the good share in the international trade. ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಒಳ್ಳೆಯ ಶೇರ್ ಅನ್ನು ಪಡ್ಕೊಳ್ಳೋದಕ್ಕೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಹಾಯ ಮಾಡತಕ್ಕಂತ ಕೆಲಸವನ್ನು ಮಾಡ್ತದೆ WTO. ನೆಕ್ಸ್ಟ್, ಟು ಆಕ್ಟ್ಸ್ ಆಸ್ ಎ ವಾಚ್ ಡಾಗ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿಯ ಕೆಲಸ ಮಾಡ್ತದೆ ಯಾವುದಂದ್ರೆ WTO. ದಟ್ ಮೀನ್ಸ್ if any problems, if any disputes arises among the member countries, WTO solve all these problems. It always watching the trade between the member countries. ಸದಸ್ಯ ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ವ್ಯಾಪಾರವನ್ನು ಯಾವಾಗಲೂ ನಿಗಾ ಇಟ್ಟು ನೋಡ್ತಾ ಇರ್ತದೆ ಯಾವುದಂದ್ರೆ WTO. ನೆಕ್ಸ್ಟ್, ಫಾರ್ ಟು ಹೆಲ್ಪ್ಸ್ ಇನ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಸ್ಕೇರ್ಸ್ ರಿಸೋರ್ಸಸ್, to help in optimum utilization of scarce resources among the member countries. ಸದಸ್ಯ ರಾಷ್ಟ್ರಗಳಲ್ಲಿರ್ತಕ್ಕಂಥ ಕೊರತೆ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಿಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡ್ತದೆ ಯಾವುದಂದ್ರೆ WTO. ನೆಕ್ಸ್ಟ್, ಟು ಹೆಲ್ಪ್ ದ ಮೆಂಬರ್ ಕಂಟ್ರೀಸ್ ಅಥವಾ ಟು ಗೈಡ್ ದ ಮೆಂಬರ್ ಕಂಟ್ರೀಸ್ ಫಾರ್ ಪ್ರೊಟೆಕ್ಟಿಂಗ್ ದ ಎನ್ವಿರಾನ್ಮೆಂಟ್. ಏನು, ಸದಸ್ಯ ರಾಷ್ಟ್ರಗಳಿಗೆ ಎನ್ವಿರಾನ್ಮೆಂಟ್ ಅನ್ನು ರಕ್ಷಣೆ ಮಾಡತಕ್ಕಂಥದ್ರ ಬಗ್ಗೆ ಗೈಡೆನ್ಸ್ ಕೂಡ ಕೊಡ್ತದೆ ಯಾವುದಂದ್ರೆ WTO. ಯಾವುದು WTO. ನೆಕ್ಸ್ಟ್, ಟು ಆಕ್ಟ್ಸ್ ಆಸ್ ಎ ಪ್ರಾಬ್ಲಮ್ ರಿಸಾಲ್ವಿಂಗ್ ಇನ್ಸ್ಟಿಟ್ಯೂಷನ್ ಅಮಾಂಗ್ ದ ಮೆಂಬರ್ ಕಂಟ್ರೀಸ್, ಸದಸ್ಯ ರಾಷ್ಟ್ರಗಳಲ್ಲಿ ಏರ್ಪಡ್ತಕ್ಕಂಥ ಸಮಸ್ಯೆಗಳನ್ನ ಸಾಲ್ವ್ ಮಾಡತಕ್ಕಂಥ ಒಂದು ಸಂಸ್ಥೆಯಾಗಿ ಕೂಡ ಕೆಲಸ ಮಾಡ್ತದೆ ಯಾವುದಂದ್ರೆ WTO. ನೆಕ್ಸ್ಟ್, ಟು ವರ್ಕ್ ಆನರರಿ ವಿತ್ ಅಥವಾ ಟು ವರ್ಕ್ ಕೋಆರ್ಡಿನೇಟ್ ವಿತ್ ಅದರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಲೈಕ್ IMF, IBRD ಎಕ್ಸೆಟ್ರಾ. ಅಂದ್ರೆ ಇತರೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳೊಂದಿಗೆ ಸಹಕಾರಯುತ ಸಂಬಂಧವನ್ನು ಕೂಡ ಇಟ್ಟುಕೊಂಡು ಕೆಲಸ ಮಾಡ್ತದೆ ಯಾವುದಂದ್ರೆ WTO. ಇದು WTO ಇರತಕ್ಕಂಥ ಇನ್ಫಾರ್ಮೇಶನ್. ನಿಮಗೆ ರೈಟ್ ಎ ನೋಟ್ ಆನ್ WTO ಅಂತ ಬರೆದಾಗ WTO is the successor of GATT. It was come into existence on 1st January 1995 as a replacement of GATT. It has 164 member countries at present. India is also one of the founder member country of the WTO. Its headquarters is located in Geneva at Switzerland. At present, Robert Azevedo was the head of the WTO. Objective: to make a policy for smooth flow of trade between the member countries. Functions: to implement multilateral trade agreements among the member countries, to act as an agent for multilateral trade negotiations, to act as a problem resolving institution, to act as a watchdog of international trade, to help the developing countries to achieve good share in the international trade, to help the member countries in protecting the environment. It prepares the policies for optimum utilization of world scarce resources, to work coordinate with other international organizations. These are some important functions of WTO. WTO ನ ಪ್ರಮುಖ ಕಾರ್ಯಗಳು ಇವಾಗಿರ್ತವೆ. ಇದು 4 ಮಾರ್ಕ್ಸ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್.